ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೀರಿ, ಲಾಟ್ರಿ. ಗುರು ಪರಮೋಚ್ಚನಾಗಿದ್ದಾನೆ 10ನೇ ಮನೆಯಲ್ಲಿ. ಶತ್ರುಜಯ, ರೋಗ ಮುಕ್ತಿ, ಹಿರಿಯರು ತೋರಿಸಿರ್ತಕ್ಕಂಥ ಸಂಬಂಧಗಳ ಬಗ್ಗೆ ಒಲವು ಕೊಡಿ. ಗುರುಬಲ ಇಲ್ಲ ಅಂದ್ರೂ ಕೂಡ ಗ್ರಹಗಳ ಅನುಕೂಲ ತುಂಬಾ ಚೆನ್ನಾಗಿದೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್, ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ. ನೀವೆಲ್ಲರೂ ನಮ್ಮ ಚಾನಲನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಜೂನ್ ತಿಂಗಳ ಗೋಚಾರದಲ್ಲಿ ಫಲಾಫಲ ಯಾವ ಥರ ಇದೆ ನೋಡೋಣ ಬನ್ನಿ. ಜೂನ್ ತಿಂಗಳಲ್ಲಿ ಮುಖ್ಯವಾಗಿ ಗುರು ಭಗವಾನರು ತಮ್ಮ ಸ್ಥಾನ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ದ್ವಾದಶ ರಾಶಿಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಶನಿ ಭಗವಾನರು ಯಥಾಸ್ಥಿತಿ ಮೀನರಾಶಿಯಲ್ಲಿದ್ದರೆ 21ನೇ ತಾರೀಕುವರೆಗೂ ಸ್ವಂತ ರಾಶಿಯಲ್ಲಿ ಕುಜ ಭಗವಾನರು ಇದ್ದಾರೆ. ಬುಧರು 22ನೇ ತಾರೀಕುವರೆಗೂ ತನ್ನ ಸ್ವಂತ ಮನೆಯಾಗಿರ್ತಕ್ಕಂಥ ಮಿಥುನ ರಾಶಿಯಲ್ಲಿದ್ದರೆ ಜೂನ್ 15ನೇ ತಾರೀಕು ಸೂರ್ಯ ಭಗವಾನರು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಶುಕ್ರ 6ನೇ ತಾರೀಕು ಗುರುವನ್ನು ಕರ್ಕಾಟಕ ರಾಶಿಯಲ್ಲಿ ಸೇರಿಕೊಳ್ತಾ ಇದ್ದಾರೆ. ಉಳಿದಂಗೆ ರಾಹು ಕುಂಭರಾಶಿ, ಕೇತು ಸಿಂಹರಾಶಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಲಾಭಸ್ಥಾನದಲ್ಲಿ ಕೇತು ಭಗವಾನರು. ಯಾರ್ಯಾರು ಈ ಚೌಲ್ಟ್ರಿಗಳನ್ನು ನಡೆಸ್ತಾ ಇರ್ತಾರೆ, ಮದುವೆ ಶುಭ ಕಾರ್ಯಗಳಿಗೆ ಬೇಕಾಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ, ಪೆಂಡಾಲ್ಗಳನ್ನು ಹಾಕ್ತಾ ಇರ್ತಾರೆ, ದೇವಸ್ಥಾನದಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ವ್ಯಾಪಾರ ವ್ಯವಹಾರ ಯಾರು ಮಾಡ್ತಾ ಇರ್ತಾರೋ, ಪವಿತ್ರ ಸ್ಥಳಗಳಲ್ಲಿ ಯಾರು ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಕೇತು ಭಗವಾನರು ಜಯ ಕೊಡ್ತಾ ಇರ್ತಾರೆ. ಕೇತು ಭಗವಾನರು ಭಕ್ತಿಕಾರಕರು. ಅದರಿಂದ ಈ ಧರ್ಮಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳವರಿಗೆ, ಎಕ್ಸ್ಪೆಷಲಿ ಈ ದೇವಸ್ಥಾನಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಕೂಡ ಒಳ್ಳೆ ಲಾಭ ಇದೆ. ನಿಮಗೆ ನಿರಂತರವಾಗಿ ಭಕ್ತಾದಿಗಳು ಭೇಟಿ ಕೊಟ್ಬಿಟ್ಟು ನಿಮಗೆ ನಿಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ಕಾಣಿಕೆಗಳು ಬರ್ತಾ ಇರ್ತವೆ. ತುಲಾರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಶುಕ್ರ ಗುರು ಇದ್ದಾರೆ. ಕರ್ಮ ಅಂದರೆ ಉದ್ಯೋಗ. ಯಾರು ಟೀಚರ್ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೀರಿ, ಲಾಟ್ರಿ. ಸಡನ್ನಾಗಿ ಪ್ರೊಫೆಸರ್ ಆಗಿರ್ತಕ್ಕಂಥವರು ಅವರು ಕಾಲೇಜ್ ಇನ್ಚಾರ್ಜನ್ನು ಕೊಟ್ಬಿಡ್ತಾ ಇರ್ತಾರೆ. ಒಂದು ಟೀಚರ್ ಹೆಡ್ ಮಾಸ್ಟರ್ ಆಗ್ತಾರೆ. ಹೀಗೆ ನಿಮಗೆ ವಿದ್ಯಾಕ್ಷೇತ್ರದಲ್ಲಿ ಜಯ ಸಿಗ್ತಕ್ಕಂಥದ್ದು. ಗುರು ಪರಮೋಚ್ಚನಾಗಿದ್ದಾನೆ 10ನೇ ಮನೆಯಲ್ಲಿ. ಶುಕ್ರನ ಜೊತೆ ಇರೋದರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಕೂಡ ಯಾರು ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಾರೋ ಅವ್ರಿಗೆ ಕೆಲಸ ಸಿಗ್ತಕ್ಕಂಥದ್ದು, ಪ್ರಮೋಷನ್ ಸಿಗ್ತಕ್ಕಂಥದ್ದು, ರೈತರಿಗೆ ಅನುಕೂಲ ಆಗ್ತಕ್ಕಂಥ. ಯಾಕಂತ ಹೇಳಿದ್ರೆ ನಿಮಗೆ ಭೂಸ್ಥಾನವನ್ನು ಶುಕ್ರ ಗುರು ಒಟ್ಟಿಗೆ ನೋಡ್ತಾ ಇದ್ದಾರೆ. ಒಂದು ಜಲಗ್ರಹ ಶುಕ್ರ ನೋಡ್ತಾ ಇದ್ದಾರೆ. ನೀರಿನ ಅಡೆತಡೆ ಇಲ್ದಿರ ನಿಮ್ಮ ಬೆಳೆಗೆ ಬೆಳೆ ಬೆಳೀತಕ್ಕಂಥದ್ದು, ಗುರುಗಳ ಅನುಗ್ರಹ ಇರೋದರಿಂದ ನಿಮಗೆ ಸರಿಯಾದಂಥ ಬೆಲೆ ಸಿಗ್ತಕ್ಕಂಥದ್ದು, ಲಾಭ ಸಿಗ್ತಕ್ಕಂಥದ್ದು. ಮತ್ತು ನಿಮಗೆ 6ನೇ ಮನೆಯಲ್ಲಿ ಶನಿ ಭಗವಾನರಿದ್ದಾರೆ. ಶನಿ ಭಗವಾನರು 6ನೇ ಮನೆಯಲ್ಲಿದ್ದಾರೆ ಅಂದರೆ ಶತ್ರುಜಯ, ರೋಗ ಮುಕ್ತಿ, ನಿಮ್ಮ ಸಾಲಗಳ ನಿವಾರಣೆ ಆಗ್ತಕ್ಕಂಥ ಟೈಮು. 5ನೇ ಮನೆಯಲ್ಲಿರ್ತಕ್ಕಂಥ ಸಂತಾನ ರಾಶಿಯಲ್ಲಿರ್ತಕ್ಕಂಥ ರಾಹು ಭಗವಾನರನ್ನು ಸ್ವಲ್ಪ ನೋಡ್ಕೊಳ್ಳಿ. ಎಕ್ಸ್ಪೆಷಲಿ ಈ ಪ್ರೀತಿ ಪ್ರೇಮ ಅಂತ ಹೋದರ ಆಳ್ಲಕ್ಕೆ ಬಿದ್ದರೆ, ಒಂದು ಆಸೆ ಅಂಶಗಳನ್ನು ತೋರಿಸಿ ಈ ಬಲೆಗೆ ಬಿದ್ದು, ಈ ಪ್ರೀತಿ ಅಂತಕ್ಕಂಥ ಬಲೆಗೆ ಬಿದ್ದು ನಿಮ್ಮ ಗೋಲನ್ನು ರೀಚ್ ಆಗೋಕ್ಕಾಗ್ದಿರ ಒದ್ದಾಡೋ ಥರ ಮಾಡುತ್ತೆ. ಮದುವೆ ಕಾರ್ಯಗಳಿಗೆ ಗುರು ಶುಕ್ರ 10ನೇ ಮನೆಯಲ್ಲಿರೋದರಿಂದ ಹಿರಿಯರು ತೋರಿಸಿರ್ತಕ್ಕಂಥ ಸಂಬಂಧಗಳ ಬಗ್ಗೆ ಒಲವು ಕೊಡಿ. 7ನೇ ಮನೆಯಲ್ಲಿ ಕುಜ ಭಗವಾನರಿದ್ದಾರೆ. ಧನಾಧಿಪತಿ 7ನೇ ಮನೆಯಲ್ಲಿದ್ದಾರೆ. 7ನೇ ಮನೆ ವಿವಾಹ ಸ್ಥಾನ. ಧನಾಧಿಪತಿ ಅಲ್ಲಿದ್ದಾರೆ ಅಂದರೆ ನಿಮ್ಮ ಸಂಗಾತಿಗೆ ಪ್ರಮೋಷನ್ ಸಿಗ್ತಕ್ಕಂಥದ್ದು, ಮನೆಯಲ್ಲಿ ಫೈನಾನ್ಷಿಯಲ್ ಪ್ರಾಸ್ಪ್ಯಾರಿಟಿ ಆಗ್ತಕ್ಕಂಥದ್ದು. ಓವರಾಲ್ ಆಗಿ ಗುರುಬಲ ಇಲ್ಲ ಅಂದರೂ ಕೂಡ ಗ್ರಹಗಳ ಅನುಕೂಲ ತುಂಬ ಚೆನ್ನಾಗಿದೆ. ಅಷ್ಟಮದಲ್ಲಿರ್ತಕ್ಕಂಥ ಸೂರ್ಯ ಭಗವಾನರನ್ನು ನೀವು ಮೆಚ್ಚಿಸ್ಬೇಕಂದ್ರೆ ಪ್ರತಿದಿನ ಬೆಳಗ್ಗೆ ಒಂದು ಕಾಪರ್ ಚೆಂಬಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಸೂರ್ಯರಿಗೆ ಅರ್ಘ್ಯವಾಗಿ ಕೊಡಿ. ಬುಧ ಭಗವಾನರು 8ನೇ ಮನೆಯಲ್ಲಿರೋದರಿಂದ ನಿಮ್ಮ ಪೆಂಡಿಗಿರ್ತಕ್ಕಂಥ ಕೋರ್ಟ್ ಕೇಸುಗಳನ್ನು ಇತ್ಯರ್ಥ ಮಾಡ್ತಾರೆ. 8ನೇ ಮನೆಯಲ್ಲಿ ಬುಧ ಇದ್ದರೆ ವಿಶೇಷವಾದಂಥ ಒಂದು ಧನಾಗಮ ಅಂತ ಕೂಡ ಹೇಳುತ್ತೆ. ಈ ಹಣ ಅನ್ನೋದು, ಅದೃಷ್ಟ ಅನ್ನೋದು, ಐಶ್ವರ್ಯ ಅನ್ನೋದು ಸುಮ್ಮನೆ ಕೂತ್ಕೊಂಡಿರೋರಿಗೆ ಯಾರಿಗೂ ಬರೋದಿಲ್ಲ.
ಕಷ್ಟಪಟ್ಟು ದುಡಿದ್ರೇ ನೀವು ಮೇಲೆ ಬರ್ತೀರಿ. ಯಾರು ದುಡಿಮೆ ಮಾಡ್ತಾರೋ, ಯಾರು ದುಡಿಮೆಯನ್ನು ನೆಚ್ಕೊಳ್ತಾರೋ ಅವ್ರಿಗೆ ಜಯ ಸಿಕ್ಕತ್ತೆ. ಜೊತೆಗೆ ಸ್ಮಾರ್ಟ್ ವರ್ಕ್ ಬೆಳೆಸ್ಕೊಳ್ಳಿ, ನಿಮ್ಮ ಸ್ಕಿಲ್ಸನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ನಾವು ಯಾವಾಗಲೂ 30 ಇಯರ್ಸ್ ಬ್ಯಾಕ್ ಡಿಗ್ರಿ ಮಾಡಿದ್ದೀವಿ, 20 ಇಯರ್ಸ್ ಡಿಗ್ರಿ ಮಾಡಿದ್ದೀವಿ, ನಾವು 10 ಇಯರ್ಸ್ ಬ್ಯಾಕ್ ಇಂಜಿನಿಯರೇ ಮುಗಿಸಿದ್ದೀವಿ ಅಂದರೆ ಉಪಯೋಗ ಆಗಲ್ಲ. ನಿಮ್ಮ ಸ್ಕಿಲ್ಸನ್ನು ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ಕೊಳ್ತಾ ಇರಿ. ಇದು ಸಕಾಲ 2 ಗುರುಗ್ರಹರು ನಿಮಗೆ ಕರ್ಮಸ್ಥಾನದಲ್ಲಿರೋದರಿಂದ ಏನಾದರೂ ಒಂದು ಕೋರ್ಸ್ ತೊಗೊಂಡು ಸೈಡ್ಲೈನಾಗಿ ಮಾಡ್ತಾ ಇಟ್ಕೊಳ್ಳಿ, ಅದು ನಿಮ್ಮನ್ನು ಕಾಪಾಡುತ್ತೆ. ಸಾಕಷ್ಟು ಜನ ಮೆಸೇಜ್ ಮಾಡ್ತಾ ಇರ್ತಾರೆ, ಗುರುಗಳೇ ನೀವು 3 ತಿಂಗಳಿಂದ ಹೇಳ್ತಾ ಇದ್ದೀರಿ, 4 ತಿಂಗಳಿಂದ ಹೇಳ್ತಾ ಇದ್ದೀರಿ, ನಮ್ಗೆ ಚೆನ್ನಾಗಾಗತ್ತೆ ಅಂತ ಏನೂ ಆಗಿಲ್ಲ. ಜಾತಕ ಗೋಚಾರ ಫಲದ ಜೊತೆಗೆ ನಿಮ್ಮ ಮೂಲ ಜಾತಕದಲ್ಲಿ ದೋಷಗಳು ನೋಡ್ಕೊಳ್ಳಿ, ಪ್ಲಸ್ ಏನು ದಶಾಭುಕ್ತಿಗಳು ನಡೀತಾ ಇದೆ ಅದು ಕೂಡ ಮುಖ್ಯ. ಜೊತೆಗೆ ನಿಮ್ಮ ಮನೆಯ ವಾಸ್ತು ಸ್ಥಾನಬಲ ಇಲ್ಲ ಅಂದರೂ ಕೂಡ ನಿಮ್ಗೆ ಒಳ್ಳೆ ಟೈಮ್ ನಡೀತಾ ಇದ್ದರೂ ಕೂಡ ಶುಭ ಫಲಗಳನ್ನು ಕಮ್ಮಿ ಮಾಡುತ್ತೆ ಅಥವಾ ತಡೆಯುತ್ತೆ. ಒಂದು ವೇಳೆ ನಿಮ್ಮ ನಾಮಬಲ ಸಂಖ್ಯಾಶಾಸ್ತ್ರಕ್ಕೆ ಇಲ್ಲ ಅಂದಾಗಲೂ ಕೂಡ ನಿಮ್ಗೆ ಅಭಿವೃದ್ಧಿಯಲ್ಲಿ ತುಂಬ ಡಿಲೇ ಆಗುತ್ತೆ. ನಿಮ್ಗೆ ಹತ್ತಿರದ ಪಂಡಿತರಲ್ಲಿ ನಿಮ್ಮ ಜಾತಕವನ್ನು ತೋರಿಸಿ ನಾಮಬಲ ಚೆನ್ನಾಗಿದೆಯಾ, ವಾಸ್ತುಬಲ ಚೆನ್ನಾಗಿದೆಯಾ, ಗ್ರಹ ಬಲ ಹೇಗಿದೆ ಅಂತ ತಿಳ್ಕೊಂಡು ಇದನ್ನು ನೀವು ಅನ್ವಯಿಸ್ಕೊಂಡಿದ್ದರೆ ನಿಮಗೆ 100ಕ್ಕೆ 100 ಫಲ ಕೊಡುತ್ತೆ. ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ನಿಮಗೆ ಒಂದು ಅದ್ಭುತವಾದಂಥ ಒಂದು ವಾಸ್ತು ಟಿಪ್ಸನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಇದು ತುಂಬ ಮುಖ್ಯ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಪದೇ ನೋಡಿ, ಅರ್ಥ ಆಗಿಲ್ಲ ಅಂದರೆ. ಇವತ್ತು ಸೌತ್ ವೆಸ್ಟ್ ಕಾರ್ನರ್, ಇದನ್ನು ನೀವು ಆಡು ಭಾಷೆಯಲ್ಲಿ ಕುಬೇರ ದಿಕ್ಕು ಅಂತ ಕೂಡ ಕರಿತೀವಿ. ಈ ದಿಕ್ಕಲ್ಲಿ ನೀವೇನಾದರೂ ಒಡೆದಿರೋ ಕನ್ನಡಿ ಇಟ್ಟಿದ್ದೀರಾ, ಬೇಡದೇ ಇರತಕ್ಕಂಥ ವಸ್ತುಗಳನ್ನು ಇಟ್ಟಿದ್ದೀರಾ, ನಿಮ್ಮ ಮಂಚದ ಕೆಳಗಡೆ ಶೂಸು ಬೇಡದೇ ಒಡೆದೋಗಿರ್ತಕ್ಕಂಥ ವಸ್ತುಗಳನ್ನು ಇಟ್ಟಿದ್ದೀರಾ, ಅಥವಾ ಈ ಮೂಲೆಯಲ್ಲಿ ನೀವು ಕನ್ನಡಿಯನ್ನೇನಾದ್ರೂ ಇಟ್ಕೊಂಡಿದ್ದೀರಾ. ಈಗೆಲ್ಲ ಕಬೋರ್ಡ್ ಮಾಡಿ ಅದರಲ್ಲಿ ಹೊರಗಡೆ ಕಾಣೋ ಥರ ಕನ್ನಡಿಯನ್ನು ಇಟ್ಟಿರ್ತಾರೆ. ಬೆಡ್ರೂಮಲ್ಲೇ ಟಿ ವಿ ಕೂಡ ಇಟ್ಟಿರ್ತಾರೆ. ಇದರಿಂದ ತುಂಬಾ ನೆಗೆಟಿವ್ ಎನರ್ಜಿ ಪಾಸ್ ಆಗುತ್ತೆ. ಈ ಕುಬೇರ್ ಮೂಲೆ ಅಂತಕ್ಕಂಥದ್ದು ಸಂಬಂಧಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಮದುವೆ, ಲವ್, ರೊಮ್ಯಾನ್ಸ್ ಸಪೋರ್ಟ್ ಮಾಡ್ತಕ್ಕಂಥದ್ದು. ಈ ಕುಬೇರ ಮೂಲೆಗೆ ಉತ್ತರ ದಿಕ್ಕು ಚಿಲ್ಡ್ರನ್ಸು, ನೇಮ್, ಫೇಮ್ ಕೊಡ್ತಕ್ಕಂಥದ್ದು. ಈ ಕುಬೇರ ಮೂಲೆಗೆ ದಕ್ಷಿಣ ದಿಕ್ಕು ಐಶ್ವರ್ಯ, ಆರೋಗ್ಯವನ್ನು ಕೊಡ್ತಕ್ಕಂಥದ್ದು. ಒಂದು ವೇಳೆ ಈ ಕುಬೇರ ಮೂಲೆ ಏನಾದರೂ ಕೆಟ್ಟಿದರೆ ನಿಮಗೆ ನಿಮ್ಮ ಜೀವನದಲ್ಲಿ ಹೇಳಿಕೊಳ್ಳಲಾರದಂಥ ನೋವಿರುತ್ತೆ. ಇದು ಮದುವೆ ಮತ್ತು ಪ್ರೀತಿ, ರೊಮ್ಯಾನ್ಸಿಗೆ ಸಂಬಂಧಿಸಿರೋದಾಗಿರೋದ್ರಿಂದ ನೀವೇನಾದರೂ ಈ ದಿಕ್ಕಲ್ಲಿ ನೀವು ಕಪ್ಪು ಬಣ್ಣದ ಕಬೋರ್ಡ್ಸು ಅಥವಾ ನೀವೇನಾದರೂ ನೀಲಿ ಬಣ್ಣದ ಪೇಂಟಿಂಗ್ ಏನಾದರೂ ಹೊಡೆದಿದ್ದರೆ ನೀವು ಅಬ್ಸರ್ವ್ ಮಾಡಿ ಸಂಬಂಧಗಳಲ್ಲಿ ತೊಡಕುಂಟಾಗ್ತಾ ಇರುತ್ತೆ. ಇಷ್ಟುವರೆಗೂ ಚೆನ್ನಾಗಿರ್ತಕ್ಕಂಥ ಸಂಬಂಧಗಳು ನೀವು ಮನೆ ಕಟ್ಟಿ ಆ ಪೇಂಟ್ ಮಾಡಿ ನೀವು ಕಬೋರ್ಡಲ್ಲಿ ನೀವು ಕನ್ನಡಿಯನ್ನು ಇಟ್ಟು ಸರಿಯಾದ ದಿಕ್ಕಲ್ಲಿ ನೀವು ಸರಿಯಾದ ವಸ್ತುಗಳನ್ನು ಇಟ್ಟಿಲ್ಲ ಅಂದಿದ್ರೆ ಒಬ್ಬರಲ್ಲಿ ಒಬ್ಬರಿಗೆ ಆಸಕ್ತಿ ಕಮ್ಮಿ ಆಗ್ತಾ ಇರುತ್ತೆ. ಒಂದು ವೇಳೆ ನಿಮ್ಮ ಪೇಂಟ್ ಅಥವಾ ನಿಮ್ಮ ಕಬೋರ್ಡ್ಸು ಬ್ಲ್ಯಾಕ್ ಆ್ಯಂಡ್ ಬ್ಲೂ ಇದ್ದರೆ ಒಬ್ಬರಲ್ಲಿ ಒಬ್ಬರಿಗೆ ಅನುರಾಗ ಕಮ್ಮಿ ಆಗುತ್ತೆ, ಶಾರೀರಿಕ ಸುಖದಲ್ಲಿ ಕೂಡ ವ್ಯತ್ಯಾಸ ಆಗ್ತಾ ಇರುತ್ತೆ. ಸರಿ, ಹಾಗಾದರೆ ಈ ಮುಖ್ಯವಾಗಿರ್ತಕ್ಕಂಥ ಈ ಕುಬೇರ ಮೂಲೆ ಅಥವಾ ಸೌತ್ ವೆಸ್ಟ್ ಕಾರ್ನರನ್ನು ಯಾವ ಥರ ನಾವು ಅಭಿವೃದ್ಧಿ ಮಾಡ್ಕೋಬೇಕು? ನಾವೆಷ್ಟೋ ಕಡೆ ನಾವು ವಾಸ್ತು ಪರಿಶೀಲನೆಗಾಗಿ ಹೋದಾಗ ಜನ ಹೇಳೋದಷ್ಟೇ, ಸ್ವಾಮಿ ನಾವು ತೊಗೊಂಡ್ಬಿಟ್ಟಿದ್ದೀವಿ, ಇದು ಅಪಾರ್ಟ್ಮೆಂಟು, ನಾವು ಒಡೆಯೋಕ್ಕಾಗಲ್ಲ, ತೆಗಿಯೋಕ್ಕಾಗಲ್ಲ, ಆಲ್ಟರ್ನೇಟಿವ್ ಮಾಡೋಕ್ಕಾಗಲ್ಲ. ಖಂಡಿತ ನೀವು ಹೆದರ್ಕೋಬೇಕಾಗಿಲ್ಲ. ಕೇವಲ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಳೋದ್ರಿಂದ, ಕಲರ್ ಕಾಂಬಿನೇಷನ್ಸನ್ನು ಮ್ಯಾಚ್ ಮಾಡೋದ್ರಿಂದ, ಚಿಕ್ಕ ಚಿಕ್ಕ ಟಿಪ್ಸನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಅದನ್ನು ನೀವು ಸಮೃದ್ಧಿಯ ಕಡೆಗೆ ತೊಗೊಂಡು ಹೋಗ್ಬೋದು. ಮೊದಲನೇದಾಗಿ ನಿಮ್ಮ ಬೆಡ್ರೂಮಲ್ಲಿ ಪಿಲ್ಲರ್, ಮನೆಯ ಪಿಲ್ಲರ್ ಆಚೆ ಬಂದಿದ್ದರೆ ಅದರಲ್ಲಿ ನೆಗೆಟಿವ್ ಎನರ್ಜಿ ಬರ್ತಾ ಇರುತ್ತೆ. ಅದನ್ನು ನಿವಾರಣೆ ಮಾಡಬೇಕಂದ್ರೆ ಆ ಪಿಲ್ಲರ್ ಮೇಲೆ ಓಂ ಅನ್ನತಕ್ಕಂಥ ಅಕ್ಷರ ಪ್ಲಸ್ ಸ್ವಸ್ತಿಕನ್ನು ಬರೀರಿ. ಸೊ ಅದರಿಂದ ಬರ್ತಕ್ಕಂಥ ಎನರ್ಜಿ ಕಮ್ಮಿ ಆಗುತ್ತೆ. ಯಾಕಂದರೆ ಇವಾಗ ಪಿಲ್ಲರ್ಸಲ್ಲೆಲ್ಲ ಐರನ್ ಇರುತ್ತೆ, ವುಡ್ಡು, ಮಣ್ಣು ಇಂಥದ್ರಲ್ಲಿ ನೆಗೆಟಿವ್ ಎನರ್ಜಿ ಇರೋದಿಲ್ಲ. ಪಿಲ್ಲರ್ಸಲ್ಲಿ ಐರನ್ ಇರೋದರಿಂದ ನಿಮಗೆ ನೆಗೆಟಿವ್ ಎನರ್ಜಿ ಇರುತ್ತೆ. ಹಾಗೆ ನಿಮಗೆ ಕಬೋರ್ಡಲ್ಲಿ ಏನಾದರೂ ಕನ್ನಡಿ ಇದ್ದರೆ ಮೊದಲು ಅದನ್ನು ತೆಗೆಸ್ಬಿಡಿ.
ಅಥವಾ ಅದಕ್ಕೊಂದು ಸ್ಕ್ರೀನ್ ಹಾಕಿ. ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಅಥವಾ ಕನ್ನಡಿಯನ್ನು ಹಾಕಲೇಬೇಕಂದ್ರೆ ನಿಮ್ಮ ಮಾಸ್ಟರ್ ಬೆಡ್ರೂಮಲ್ಲಿ ನಾರ್ತ್ ಗೋಡೆಗೆ ಹಾಕಿ. ಇಲ್ಲಿ ಹೆಚ್ಚಾಗಿ ಈ ದಿಕ್ಕು ಬಂದು ಅರ್ತ್ ಎಲಿಮೆಂಟ್ ಇರುತ್ತೆ, ಭೂಮಿ ಎಲ್ಲವನ್ನು ಹಿಡ್ಕೊಳ್ಳುತ್ತೆ. ಸೊ ಅದರಿಂದ ಇದು ಸಂಬಂಧಗಳನ್ನು ಇಟ್ಕೊಳ್ತಕ್ಕಂಥದ್ದು. ಭೂಮಿ ಬಣ್ಣಕ್ಕೆ ಸಂಬಂಧಿಸಿರ್ತಕ್ಕಂಥ ಪೇಂಟಿಂಗ್ಸನ್ನು ಮಾಡಿ, ಮುಖ್ಯವಾಗಿ ಯೆಲ್ಲೋ ಕಲರ್, ಸ್ವಲ್ಪ ತಿಳಿ ಯೆಲ್ಲೋ ಕಲರ್ ಬಣ್ಣವನ್ನು ನೀವು ರೂಮಲ್ಲಿ ಬಳಸೋದ್ರಿಂದ ನಿಮ್ಮ ಕರ್ಟನ್ಸ್, ಮುಖ್ಯವಾಗಿ ನಿಮ್ಮ ಕಿಟಕಿಗೆ ಯೆಲ್ಲೋ ಕಲರ್ ಸ್ಕ್ರೀನ್ಸ್ ಅಥವಾ ಆರೆಂಜ್ ಕಲರ್ ಸ್ಕ್ರೀನ್ಸ್, ಒಂದು ವೇಳೆ ನಿಮಗೆ ದಕ್ಷಿಣದ ದಿಕ್ಕಿಗೆ ಹತ್ತಿರದಲ್ಲಿರ್ತಕ್ಕಂಥ ಕಿಟಕಿಗೆ ಅಂದರೆ ಸ್ವಲ್ಪ ಮಟ್ಟಿಗೆ ನೀವು ರೋಸ್ ಕಲರ್ಸ್ ಕೂಡ ಬಳಸ್ಬೋದು. ಅದೇ ಉತ್ತರ ದಿಕ್ಕಿಗೆ ಹತ್ತಿರ ಇರ್ತಕ್ಕಂಥ ಕಿಟಕಿಗೆ ನೀವು ಮೆಟಾಲಿಕ್ ಕಲರ್, ಸಿಲ್ವರ್ ಕಲರ್ ಹೋಲ್ತಕ್ಕಂಥ ಈ ಸ್ಕ್ರೀನ್ಸನ್ನು ಅಳವಡಿಸ್ಕೊಳ್ಳೋದ್ರಿಂದ, ಅಥವಾ ಯಾವುದಾದ್ರೂ ಒಂದು ಪಿಲ್ಲರ್ ಮೇಲೆ ಒಳಗಡೆ ಬಂದಿದ್ದರೆ ಅದರ ಮೇಲೆ ಒಂದು ಕನ್ನಡಿಯನ್ನು ಸರಿಯಾದ ದಿಕ್ಕಲ್ಲಿ ಚಿಕ್ಕದು ಕನ್ನಡಿಯನ್ನು ನೀವು ಹಾಕ್ಕೊಳ್ಳೋದ್ರಿಂದ ಕೂಡ ಅಲ್ಲಿ ಪಾಸಿಟಿವ್ ಎನರ್ಜಿ ಬಂದು ಗಂಡ ಹೆಂಡತಿಯಲ್ಲಿ ಅನುರಾಗ, ಅನ್ಯೋನ್ಯತೆ ಜಾಸ್ತಿಯಾಗಿ ಮಕ್ಕಳಾಗಿ ಸುಖ ಸಂಸಾರವನ್ನು ನೀವು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ನಾನು ಪ್ರತಿ ಮಂತು ಕೂಡ ಪ್ರತಿ ದಿಕ್ಕಿಗೂ ಸಂಬಂಧಿಸಿರ್ತಕ್ಕಂಥ ಸ್ಪೆಷಲ್ ಟಿಪ್ಸನ್ನು ಕೊಡ್ತೀನಿ. ಬರೋ ತಿಂಗಳಲ್ಲಿ ಕೂಡ ನಿಮಗೆ ಮತ್ತೊಂದು ಎಕ್ಸ್ಪೆಷಲಿ ಹೆಣ್ಣುಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಅಗ್ನಿಮೂಲೆ ಬಗ್ಗೆ ಮಾತಾಡ್ತೀನಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿರಂತರವಾಗಿ ನಮ್ಮನ್ನು ಫಾಲೋ ಮಾಡ್ತಾ ಇರಿ. ನಮ್ಮ ಚಾನಲನ್ನು ನೀವು ಎಲ್ಲರೂ ವೀಕ್ಷಣೆ ಮಾಡಿ ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.